ಹಲೋ ರೆಸಿನ್ ಆರ್ಟಿಸ್ಟ್, ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಯಾವುದೆಲ್ಲ ಪಿಗ್ಮೆಂಟ್ಸ್ ರೆಸಿನ್ ಆರ್ಟಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದರ ಔಟ್ಪುಟ್ ಹೇಗಿರುತ್ತೆ ಅಂತ ನಾನು ಇದರಲ್ಲಿ ತೋರಿಸ್ತೀನಿ. ಇಲ್ಲಿ ನಾನು 5 ಟೈಪ್ಸ್ ಪಿಗ್ಮೆಂಟ್ಸ್ ತೊಗೊಂಡಿದ್ದೀನಿ. ಮೆಟಾಲಿಕ್ ಪಿಗ್ಮೆಂಟ್, ಮೀಕಾ ಪೌಡರ್, ಒಪ್ಯಾಕ್ ಪಿಗ್ಮೆಂಟ್, ಆಲ್ಕೋಹಾಲ್ ಇಂಕ್ ಮತ್ತು ಟ್ರಾನ್ಸ್ಲೂಸೆಂಟ್ ಪಿಗ್ಮೆಂಟ್. ಇಷ್ಟೊಂದೆಲ್ಲ ಪಿಗ್ಮೆಂಟ್ಸ್ ಇದೆಯಾ? ಇದನ್ನೆಲ್ಲ ಯಾಕೆ ಯೂಸ್ ಮಾಡ್ತಾರೆ, ಇದು ಹೇಗೆ ಯೂಸ್ ಮಾಡೋದು ಮತ್ತು ಯಾವ ಥರ ಔಟ್ಪುಟ್ ಬರುತ್ತೆ ಅನ್ನೋ ಎಲ್ಲ ಕ್ವಶನ್ಸು ನಿಮ್ಮ ತಲೆಯಲ್ಲಿ ಇರುತ್ತೆ ಅಂತ ನನಗೂ ಗೊತ್ತು. ಅದನ್ನ ನಾನು ಇವತ್ತು ತೋರಿಸ್ತೀನಿ. ಇಲ್ಲಿ ನಾನು ಜಾಯಟ್ ರೆಸಿನ್ ಅವರ 2:1 ರೆಸಿನ್ ತೊಗೊಂಡಿದ್ದೀನಿ. ಇದರ ಪಾಟ್ ಲೈಫು ಸಹ ಕಡಿಮೆ ಇರುತ್ತೆ ಮತ್ತು ಒಣಗೋದು ಬೇಗ ಆಗಿಬಿಡುತ್ತೆ. ಮತ್ತು ಯಾವುದಾದ್ರು ಅರ್ಜೆಂಟ್ ಆರ್ಡರ್ ಇದ್ದರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು 30 ml ಅಷ್ಟು ರೆಸಿನ್ ತಗೊಳ್ತಾ ಇದ್ದೀನಿ. ಮೆಷರ್ಮೆಂಟ್ಗೆ ನಾನು ಮೆಡಿಸಿನ್ದು ಕ್ಯಾಪ್ ಇರುತ್ತಲ್ವ, ಮೆಷರ್ಮೆಂಟಿದು, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಮೆಷರ್ಮೆಂಟ್ ಮಾತ್ರ ಕರೆಕ್ಟಾಗಿ ಹಾಕಬೇಕಾಗತ್ತೆ, ಇಲ್ಲ ಅಂದರೆ ಹೋಲ್ ಪ್ರಾಡಕ್ಟೇ ಹಾಳಾಗಿಬಿಡುತ್ತೆ. ಮತ್ತು ಮಿಕ್ಸಿಂಗು ಅಷ್ಟೇ ಪ್ರಾಪರಾಗಿರಬೇಕು. ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ಮಿಕ್ಸ್ ಮಾಡಬೇಕು, ಆವಾಗ ಬಬಲ್ಸು ಕಡಿಮೆ ಆಗುತ್ತೆ. ಮತ್ತು ಈ 2:1 ರೆಸಿನಲ್ಲಿ ತುಂಬ ಬಬಲ್ಸ್ ಬರುತ್ತೆ, ಹಾಗಾಗಿ ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ತಿರ್ಸ್ಬೇಕಾಗತ್ತೆ. ಫಸ್ಟ್ ನಾನು ಮೆಟಾಲಿಕ್ ಪಿಗ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇದು ಶಿಮ್ಮರಿಯಾಗಿರುತ್ತೆ ಮತ್ತು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ನಮ್ಗೆ ಯಾವ ಥರ ಡಿಸೈನ್ ಬೇಕಿದ್ರೂ ಮಾಡ್ಬೋದು. ಮತ್ತು ಸ್ವಲ್ಪ ತೊಗೊಂಡ್ರೂ ಸಾಕಾಗುತ್ತೆ ಪಿಗ್ಮೆಂಟು. ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬ್ರೈಟಾಗಿ ಬರುತ್ತೆ. ಮತ್ತು ತುಂಬ ಸಲ ಯೂಸ್ ಮಾಡ್ಬೋದು, ಎಷ್ಟು ಸಲ ಬೇಕಿದ್ರೂ ಅಷ್ಟು ಸಲ ಯೂಸ್ ಮಾಡ್ಬೋದು. ಸೆಕೆಂಡ್, ನಾನು ಗ್ರೀನ್ ಕಲರ್ ಟ್ರಾನ್ಸ್ಲೂಸೆಂಟ್ ಪಿಗ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇದು ಯಾವ ಥರ ಬರುತ್ತೆ ಅಂದರೆ ಫುಲ್ ಟ್ರಾನ್ಸ್ಪರೆಂಟ್ ಬರುತ್ತೆ ಮತ್ತು ಸ್ವಲ್ಪ ತಗೊಂಡ್ರೂ ಸಾಕಾಗುತ್ತೆ, ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಥರ್ಡ್, ನಾನು ಗ್ರೀನ್ ಕಲರ್ ಒಪ್ಯಾಕ್ ಪಿಗ್ಮೆಂಟ್ ತೊಗೊಳ್ತಾ ಇದ್ದೀನಿ. ಇದು ಸಹ ಹೈ ಕಾನ್ಸಂಟ್ರೇಷನ್ ಇರೋದ್ರಿಂದ ಸ್ವಲ್ಪ ತೊಗೊಂಡ್ರೂ ಸಾಕಾಗುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಅಂದರೆ ನಮಗೆ ಬೇಸ್ ಟ್ರಾನ್ಸ್ಪರೆಂಟ್ ಇರಬಾರ್ದು ಅಂದರೆ ಈ ಪಿಗ್ಮೆಂಟ್ ಯೂಸ್ ಮಾಡಿದ್ರೆ ಆಗುತ್ತೆ. ಫೋರ್ತಲ್ಲಿ ನಾನು ಆರೆಂಜ್ ಕಲರ್ ಮೀಕಾ ಪೌಡರ್ ತೊಗೊಳ್ತಾ ಇದ್ದೀನಿ. ಇದು ಸಹ ಶಿಮ್ಮರಿಯಾಗಿರುತ್ತೆ, ಆದರೆ ಪೌಡರ್ ಫಾರ್ಮಲ್ಲಿ ಇರುತ್ತೆ. ಮತ್ತು ನಾವು ಯಾವ ಟೈಮ್ ಬೇಕಿದ್ರೂ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ರೆಸಿನ್ ಜೊತೆ ಮಿಕ್ಸ್ ಆದವಾಗ ಒಳ್ಳೆ ಶಿಮ್ಮರಿ ಎಫೆಕ್ಟ್ ಕೊಡುತ್ತೆ. ಮೆಟಾಲಿಕ್ ಪಿಗ್ಮೆಂಟ್ಗೂ ಮೀಕಾ ಪೌಡರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಮೆಟಾಲಿಕ್ ಪಿಗ್ಮೆಂಟಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಪಿಗ್ಮೆಂಟ್ ತೊಗೊಂಡ್ರೂ ಸಾಕಾಗುತ್ತೆ. ಬಟ್ ಮೀಕಾ ಪೌಡರ್ ಮಾತ್ರ ತುಂಬ ತೊಗೊಳ್ಬೇಕಾಗತ್ತೆ ಸೇಮ್ ಎಫೆಕ್ಟ್ಗೆ. ಹಾಗಾಗಿ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಮೆಟಾಲಿಕ್ ಪಿಗ್ಮೆಂಟೇ. ಈಗ ನಾನು ರೆಸಿನ್ ಪೋರ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ. ಇವಾಗ ಆಲ್ಕೋಹಾಲ್ ಇಂಕ್ ಹಾಕಬೇಕಂದ್ರೆ ಮೊದಲು ನಾವು ರೆಸಿನ್ ಪೋರ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಆಲ್ಕೋಹಾಲ್ ಇಂಕ್ ಹಾಕಿ ಮಿಕ್ಸ್ ಮಾಡೋಕ್ಕೆ ಆರಾಮಾಗುತ್ತೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಕ್ವಾಂಟಿಟಿ ಕಡಿಮೆ ತಗೊಂಡಿರೋದ್ರಿಂದ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾನು ಆಲ್ಕೋಹಾಲ್ ಇಂಕ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಮತ್ತು ತುಂಬ ಲೈಟಾಗಿ ಇರುತ್ತೆ, ಆರಾಮಾಗಿ ರೆಸಿನ್ ಜೊತೆ ಮಿಕ್ಸ್ ಮಾಡ್ಬೋದು. ಇದು ಆರೆಂಜ್ ಕಲರ್ ಮೀಕಾ ಪೌಡರ್ ರೆಸಿನ್ ಜೊತೆ ಮಿಕ್ಸ್ ಮಾಡಿದವಾಗ ಈ ಥರ ಬಂದಿದೆ. ಇದನ್ನು ನಾನು ಇವಾಗ ಪೋರ್ ಮಾಡ್ತಾ ಇದ್ದೀನಿ. ಒಣಗಿದವಾಗ ಹೇಗೆ ಕಾಣಿಸುತ್ತೆ ಅಂತ ನೆಕ್ಸ್ಟ್ ನೋಡಬೇಕು. ಇದು ಪರ್ಪಲ್ ಕಲರ್ ಮೆಟಾಲಿಕ್ ಪಿಗ್ಮೆಂಟು ರೆಸಿನ್ ಜೊತೆ ಮಿಕ್ಸ್ ಮಾಡಿದವಾಗ ಈ ಥರ ಕಾಣಿಸ್ತಿದೆ. ಮತ್ತು ಇದರದ್ದು ಕಾನ್ಸಂಟ್ರೇಷನು ತುಂಬ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಅಲ್ವಾ. ಇದು ಇವಾಗ ನಾನು ಪೋರ್ ಮಾಡಿದ ಮೇಲೆ ಇನ್ನು ಒಣಗಿದ ಮೇಲೆ ಇನ್ನು ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಇದು ಆಲ್ಕೋಹಾಲ್ ಇಂಕ್ ಮಿಕ್ಸ್ ಮಾಡಿರೋ ರೆಸಿನ್ನು. ಇದು ನೋಡಿ ಎಷ್ಟು ಲೈಟಾಗಿ ಬಂದಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ. ಇವಾಗ ನಾನು ಪೋರ್ ಮಾಡ್ತಾ ಇದ್ದೀನಿ. ಇನ್ನು ರಿಸಲ್ಟಲ್ಲಿ ಯಾವ ಥರ ಬರುತ್ತೆ ಅಂತ ನೋಡಬೇಕು. ಇದು ಒಪ್ಯಾಕ್ ಪಿಗ್ಮೆಂಟ್ ಮಿಕ್ಸ್ ಮಾಡಿರೋ ರೆಸಿನ್ನು. ಇದಂತೂ ಬೇಸು ತುಂಬ ಡಾರ್ಕ್ ಇರುತ್ತೆ, ಅಂದರೆ ಟ್ರಾನ್ಸ್ಪರೆಂಟ್ ಆಗಿರೋದಿಲ್ಲ. ಅಡಿಗಡೆ ಏನು ಹಾಕಿದ್ದೀವಿ ಅದೂ ಕಾಣಿಸೋದಿಲ್ಲ, ಆ ಥರ ಬರುತ್ತೆ ಇದು. ಇನ್ನು ರಿಸಲ್ಟು ನೋಡಬೇಕು ಹೇಗೆ ಬರುತ್ತೆ ಅಂತ. ಟ್ರಾನ್ಸ್ಲೂಸೆಂಟ್ ಪಿಗ್ಮೆಂಟ್ ಮಿಕ್ಸ್ ಮಾಡಿರೋ ರೆಸಿನ್ ಪೋರ್ ಮಾಡಿದ್ದೀನಿ. ಅದು ಎ ಲೆಟರಲ್ಲಿ ಪೋರ್
ಮಾಡಿದ್ದೀನಿ, ಆದರೆ ಅದರ ವಿಡಿಯೋ ನನ್ನ ಹತ್ರ ಇಲ್ಲ, ಹಾಗಾಗಿ ನನಗೆ ಇವಾಗ ತೋರಿಸೋಕ್ಕೆ ಆಗ್ತಾ ಇಲ್ಲ. ಈಗ ನಾನು ಲೆಟರ್ ಡಿಗೆ ಟ್ರಾನ್ಸ್ಪರೆಂಟ್ ರೆಸಿನ ಪೋರ್ ಮಾಡಿಬಿಟ್ಟು ಅದಕ್ಕೆ ನಾನು ಆಲ್ಕೋಹಾಲ್ ಇಂಕ್ನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಅದು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಇದರ ರಿಸಲ್ಟು ನಾನು ತೋರಿಸ್ತೀನಿ ಹೇಗೆ ಬರ್ಬೋದು ಅಂತ. ಇವಾಗ ನಾನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಇದು ನೋಡಿ ಮೆಟಾಲಿಕ್ ಪಿಗ್ಮೆಂಟ್ ಯೂಸ್ ಮಾಡಿರೋದು, ಸ್ವಲ್ಪ ಬ್ರೈಟಾಗಿ ಬಂದಿದೆ ನೋಡಿ, ಮತ್ತು ಫುಲ್ ಶಿಮ್ಮರಿಯಾಗೇ ಇದೆ, ನೋಡೋಕ್ಕೂ ಒಂಥರ ಚೆಂದ ಕಾಣಿಸ್ತಾ ಇದೆ. ಇದು ನೋಡಿ ಮಿಕಾ ಪೌಡರ್ ಯೂಸ್ ಮಾಡಿರೋದು, ಅಷ್ಟೊಂದು ಚಂದದ ಎಫೆಕ್ಟು ಕೊಡೋದಿಲ್ಲ, ಆದರೂ ನಾವು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದರಲ್ಲಿ ಒಳ್ಳೆ ಶೈನಿಂಗ್ ಬರುತ್ತೆ ಮೆಟಾಲಿಕ್ ಪಿಗ್ಮೆಂಟಲ್ಲಿ. ಇದರಲ್ಲಿ ನಾರ್ಮಲ್ ಶೈನಿಂಗು ಅಂದರೆ ಒಂಥರ ಗ್ಲಿಟರ್ ಹಾಕಿದಾಗೆ ಬರುತ್ತೆ. ಇದು ನಾನು ಟ್ರಾನ್ಸ್ಲೂಸೆಂಟ್ ಪಿಗ್ಮೆಂಟ್ ಯೂಸ್ ಮಾಡಿರೋದು. ಆ್ಯಕ್ಚುಲಿ ಟ್ರಾನ್ಸ್ಪರೆಂಟಾಗಿ ಬರಬೇಕಿದ್ದಿತ್ತು, ಬಟ್ ನಾನು ಸ್ವಲ್ಪ ಜಾಸ್ತಿಯಾಗಿ ಪಿಗ್ಮೆಂಟ್ ಯೂಸ್ ಮಾಡಿರೋದ್ರಿಂದ ಆ ಥರ ಬಂದಿದೆ. ಇದು ಆಲ್ಕೋಹಾಲ್ ಇಂಕು ನೋಡಿಬಿಡಿ, ಹಿಂಗೆ ಬರುತ್ತೆ ಆಲ್ಕೋಹಾಲ್ ಇಂಕು. ಹತ್ತಿರದಿಂದ ನೋಡಿ, ಈ ಥರ ಇದೆ ನೋಡಿ, ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಇದು ಆ್ಯಕ್ಚುಲಿ ಟ್ರಾನ್ಸ್ಪರೆಂಟಲ್ಲೇ ಬರುತ್ತೆ, ಬಟ್ ಪಿಗ್ಮೆಂಟ್ ಜಾಸ್ತಿ ತಗೊಂಡಾಗೂ ಈ ಥರ ಬಂದುಬಿಡುತ್ತೆ, ಗೊತ್ತೇ ಆಗಲ್ಲ ಇದು ಏನು ಯೂಸ್ ಮಾಡಿದ್ದೀವಿ ಅಂತಲೇ, ಆ ಥರ ಬಂದುಬಿಟ್ಟಿದೆ ಇದು. ಇದು ನೋಡಿ ಒಪಾಕ್ ಪಿಗ್ಮೆಂಟು, ಇದು ಈ ಥರ ಬರುತ್ತೆ. ಹತ್ತಿರದಿಂದ ಈ ಥರ ಬರುತ್ತೆ ನೋಡಿ. ಇದು ಟ್ರಾನ್ಸ್ಪರೆಂಟ್ ಇರೋದಿಲ್ಲ, ಒಂಥರ ಪೇಂಟ್ ಇದ್ದಾಗೆ. ಇದು ರೆಸಿನ್ ಲಿಕ್ವಿಡ್ ಮೇಲೆ ಆಲ್ಕೋಹಾಲ್ ಇಂಕ್ ಹಾಕಿರೋದು. ಇಲ್ಲಿ ನೋಡಿ, ಕೆಲವರು ಆಲ್ಕೋಹಾಲ್ ಇಂಕನ್ನು ಯೂಸ್ ಮಾಡಿಕೊಂಡು ಆರ್ಟ್ ಮಾಡ್ತಾರೆ, ಆ ಥರ ಮಾಡೋದಿದ್ದರೆ ಇದು ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈಗ ಮಾಡಿರೋದು. ಮಿಕಾ ಪೌಡರ್ ಕ್ವಾಲಿಟಿ ಚೆನ್ನಾಗಿರಬೇಕು, ಇಲ್ಲಾಂದರೆ ಹೀಗೆ ಬರುತ್ತೆ ನೋಡಿ, ಈ ಥರ ಜಸ್ಟ್ ಗ್ಲಿಟರ್ ಹಾಕಿದಾಗಿರುತ್ತೆ, ಅಷ್ಟು ಎಫೆಕ್ಟ್ ಮಾಡೋಕ್ಕೆ ಬರೋದೇ ಇಲ್ಲ ಇದರಲ್ಲಿ.